ಒಮ್ಮೆ ಒಬ್ಬ ಭಕ್ತನಿಗೆ ಒಂದು ಕಷ್ಟ ಎದುರಾಗುತ್ತೆ. ಆ ತಕ್ಷಣ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋಗಿ ಆ ವಿಗ್ರಹದ ಮುಂದೆ, ಕೃಷ್ಣನ ಮುಂದೆ ನಿಂತ್ಕೊಂಡು ಹೀಗೆ ಪ್ರಾರ್ಥಿಸಕ್ಕೆ ಶುರು ಮಾಡ್ತಾನೆ. ಸ್ವಾಮಿ, ನನಗೆ ಈ ಕಷ್ಟಕ್ಕೆ ಒಂದು ಸೊಲ್ಯೂಷನ್ ಕೊಡು, ಒಂದು ಪರಿಹಾರ ಕೊಡು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ನಾನು ನಿನ್ಗೆ ತುಂಬಾ ಸಿನ್ಸಿಯರ್ ಆಗಿ ಪ್ರೇ ಮಾಡಿದ್ದೀನಿ ಕೃಷ್ಣ, ದಯವಿಟ್ಟು ನನಗೊಂದು ಸೊಲ್ಯೂಷನ್ ಕೊಡು ಅಂತ ಕೇಳ್ತಾನೆ. ಆದ್ರೆ ಕೃಷ್ಣ ಆ ಸಮಯದಲ್ಲಿ ಏನೂ ಉತ್ತರ ಕೊಡಲ್ಲ. ಆದ್ರೆ ಕೆಲವು ದಿನಗಳ ನಂತರ ಅದೇ ಭಕ್ತ, ನಾನು ಕೃಷ್ಣನಲ್ಲಿ ಆವತ್ತು ಪ್ರಾರ್ಥನೆ ಮಾಡಿದೆ, ಆದ್ರೆ ಆವತ್ತು ಕೃಷ್ಣ ನನಗೆ ಪರಿಹಾರ ನೀಡಿಲ್ಲ, ನಾನು ಕೋರಿಕೊಂಡ ರೀತಿಯಲ್ಲಿ ನನಗೆ ಅವನು ಪರಿಹಾರ ನೀಡಿಲ್ಲ, ಬದಲಿಗೆ ಬೇರೆ ವಿಧಾನದಲ್ಲಿ ಅವನು ನನಗೆ ದಾರಿ ತೋರಿಸ್ತ. ಅಂದ್ರೆ ನನ್ಗೇನು ಬೇಕೋ ಕೃಷ್ಣ ಅದನ್ನ ಕೊಟ್ಟಿಲ್ಲ, ಬದಲಿಗೆ ನನಗೇನು ಅವಶ್ಯಕತೆ ಇದೆ ಅದನ್ನ ಕೃಷ್ಣ ಕೊಟ್ಟ. ನಾನು ಕೇವಲ ಆ ಕಷ್ಟಕ್ಕೆ ಸೊಲ್ಯೂಷನ್ ಅನ್ನ ಮಾತ್ರ ಕೃಷ್ಣನ ಹತ್ರ ಕೇಳಿದ್ದೆ, ಆದ್ರೆ ಅವನು ಆ ಕಷ್ಟದಿಂದ ನಾನು ಬೇರೆ ವಿಧಾನಗಳಲ್ಲಿ ಬೆಳವಣಿಗೆಯನ್ನ ಕಾಣಕ್ಕೆ ಅವನು ನನಗೆ ಸಹಾಯ ಮಾಡ್ದ, ಜೀವನದಲ್ಲಿ ಬೆಳೆಯಕ್ಕೆ ನನಗೆ ಅವನು ಸಹಾಯ ಮಾಡ್ದ. ಕೃಷ್ಣನೇ ನನ್ನ ನಿಜವಾದ ಶ್ರೇಯೋಭಿಲಾಷಿ. ನನಗೇನ್ ಬೇಕೋ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ದರಿಂದ ನಾನು ಕೃಷ್ಣನಲ್ಲಿ ನನಗಿದೇ ಬೇಕು, ಅದೇ ಬೇಕು, ನನಗೆ ಹೀಗೆ ಬೇಕು ಅಂತ ಡಿಮ್ಯಾಂಡ್ ಮಾಡಕ್ಕೆ ಹೋಗ್ಬಾರ್ದು ಅಂತ ಆ ಭಕ್ತನಿಗೆ ಆಗ ಜ್ಞಾನೋದಯವಾಗುತ್ತೆ. ಹರೇ ಕೃಷ್ಣ.